ಎಲ್ಲ ಸಂಪೂರ್ಣ ಯಾರಿಗೆ ಇಟ್ಟಂಗೆ ಇಲ್ಲ. ಎಲ್ಲಾನು ಸಂಪೂರ್ಣ ಇಟ್ಟಿದ್ದಂತಂದ್ರೆ ಅವ್ನು ದೇವ್ರ ಅನ್ಸ್ಕೋತಿರ್ಕಿಲ್ಲ. ಒಂದರ ಕೊರತೆ ಇಡ್ತಾನೆ. ನಿನಗೇನು ಕೊರತೆ ಐತೆ ಅನ್ನೋದು ನನಗೆ ಗೊತ್ತೈತಿ. ನಿನಗೇನು ಕೊರತೆ ಅನ್ನೋದು ನನಗೆ ಗೊತ್ತೈತಿ. ನಿನಗ ಜ್ಞಾನದ ಕೊರತೆ ಐತಿ. ಯಾಕೆ ಜ್ಞಾನದ ಕೊರತೆ ಐತಿ ಅಂತ ಅವನಲ್ಲಿ ಮೋಹ ಮಾಯ ಉತ್ಪತ್ತಿ. ಹೌದ್ರಿ? ಈ ಮೋಹ ಈ ಮಾಯ ಅಜ್ಞಾನದಿಂದ ಬರ್ತೈತಿ. ಈ ಅಜ್ಞಾನ ಅನ್ನೋದನ್ನು ಕಳಿಬೇಕಾಗಿತ್ತಂದ್ರ, ಈ ಅಜ್ಞಾನ ಅನ್ನೋದು ಹೋಗ್ಬೇಕಾಗಿತ್ತಂದ್ರ ಶಿಕಾರಿಗೆ ಶರಣ ಹೋದ್ರೆ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನೀನು? ಜ್ಞಾನ ಉಳ್ಳಂತ ಪರಿಪಕ್ವ ಉಳ್ಳಂತ ಶ್ರೀ ಗುರುಗಳಿಗೆ ಶರಣ ಹೋಗ್ಬೇಕು. ಅವ್ರ ಸೇವಾ ಮಾಡ್ಬೇಕು. ಹೆಂಗ ಮಾಡಬೇಕು? ಜ್ಞಾನ ಬೇಕಾದ್ರೆ ಅವ್ರ ಸೇವಾ ಮಾಡ್ಲೇಬೇಕ. ಯಾಕಂದ್ರೆ ಸೇವಾದೊಳಗೆ 4 ತರದ ಅಂಗ, ಆಪ್ತ, ಸ್ಥಾನ, ಸದ್ಭಾವ 4 ಸೇವಾಗಳನ್ನು ಪರಿಪೂರ್ಣವಾಗಿ ಮಾಡ್ಬೇಕ. ಯಾಕ್ರಿ? ಅಂಗ ಸ್ಥಾನ ಅಂತಂದ್ರ ಶರೀರದ ಸೇವೆ, ಆಪ್ತ ಅಂತಂದ್ರ ಅವ್ರ ಆಜುಬಾಜು ಏನಿರ್ತದೆ ಅಲ್ಲ, ಸ್ಥಾನ ಅಂತಂದ್ರ ಅವ್ರು ವಾಸಿಸ್ತಕ್ಕಂಥ ಗುರುಗಳು ವಾಸಿಸ್ತಕ್ಕಂಥ ಮನೆ, ಆ ಎಲ್ಲವನ್ನು ಎಲ್ಲ ಸೇವೆಯನ್ನು ಒಳ್ಳೆಯ ಭಾವದಿಂದ ಪೂರ್ಣ ಹೆಂಗ ತರಿ ತನುಮನ ಜೀವೆ ಚರಣಾಚಿಲಾಗವೆ ಆಣಿ ಅಗರ್ವತ ಕರವೇ ದಾಸ ಸಕಳ. ಎದ್ರ ಸಲುವಾಗಿ ಮಾಡುದಿದನ? ಜ್ಞಾನ ಪೈಗ ಬರವೆ. ನಿನಗೆ ಜ್ಞಾನ ಬೇಕಾಗಿತ್ತಲ್ಲ, ಈ ಜ್ಞಾನದ ಸಲುವಾಗಿ ನೀನೇನು ಮಾಡಬೇಕು? ಅವ್ರ ದಾಸಾನುದಾಸಾಗಿ ಅವ್ರ ಸೇವಾ ಮಾಡಬೇಕು. ಅವ್ರ ಸೇವಾ ಮಾಡಿದಾಗ ನಿನಗೆ ಆ ಜ್ಞಾನ ಪ್ರಾಪ್ತಿ ಆಗತಿ. ಹಂಗ ಇಲ್ಲಿ ಕೊರತೆ ಆದದ್ದೇನು? ಅರ್ಜುನಲ್ಲಿ ಅಜ್ಞಾನ ಇತ್ತು, ಜ್ಞಾನ ಕೊರತೆ ಇತ್ತು. ಇಲ್ಲಿ ಕೊರತೆ ಆದದ್ದೇನು? ಸಮುದ್ರದೊಳಗೆ ಅದು ಮುಳುಗಾಕತ್ತಿತ್ತು, ಕೊರತೆ ಆತು. ಏನ್ ಮಾಡ್ಬೇಕು? ಹಂಗಾರೆ ಯಾರಿಗೆ ಹೋಗ್ಬೇಕು? ಶರಣ ಹೋಗ್ಬೇಕು. ತುಜಾವಿನ ಕೋಣ ಶರಣ ಜಾವೋ ನಾರಾಯಣ, ಶರಣ ಜಾವೋ ಶರಣ